ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ರಾಹುಗ್ರಹ ಕುಂಭರಾಶಿಗೆ ಪ್ರವೇಶ. ಇದರಿಂದ ಏನೆಲ್ಲ ಒಳಿತಾಗತ್ತೆ, ಏನೆಲ್ಲ ಕೆಡುಕಾಗತ್ತೆ ಅನ್ನುವಂಥ ವಿಚಾರನ ಮೀನ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ರಾಹುಗ್ರಹ ಅಂದ ತಕ್ಷಣವೇ ಎಲ್ಲ ರಾಶಿಯವರು ಸಹ ತುಂಬ ಪ್ರಮುಖವಾಗಿ ಗಮನಿಸ್ತಾ ಇರ್ತಾರೆ. ಯಾಕಪ್ಪ ಅಂತಂದರೆ, ರಾಹು ಒಂದು ಸಾರಿ ಬದಲಾವಣೆ ಆಯಿತು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಅಂತಂದರೆ 1.5 ವರ್ಷಗಳ ಕಾಲ, ಅಂದರೆ 18 ತಿಂಗಳ ಕಾಲ ದೀರ್ಘಕಾಲಿಕವಾಗಿ ಒಂದು 3 ನಕ್ಷತ್ರಗಳಲ್ಲಿ 9 ಪಾದಗಳಲ್ಲಿ ಸಂಚಾರ ಮಾಡ್ತಾ ಒಂದು 9 ರೀತಿಯ ಬದಲಾವಣೆಗಳನ್ನು ಕೊಡುವಂತಹದ್ದು, ಬದಲಾವಣೆಗಳನ್ನು ತೋರಿಸುವಂತಹದ್ದು. ಕೆಲವೊಂದು ಕೆಟ್ಟ ರೀತಿ ಇರುತ್ತೆ, ಕೆಲವೊಂದು ರೀತಿ ವೈಪರೀತ್ಯಗಳಿಂದ ಕೂಡ ಒಳಿತಾಗುವಂತಹದ್ದು, ಒಳ್ಳೆಯದಾಗುವಂತಹದ್ದು, ಒಳ್ಳೆಯ ರೀತಿಯ ಒಂದು ಭಾಗ್ಯ ಸೌಖ್ಯಗಳನ್ನು ಕೊಟ್ಟು ಬಿಡುವಂತಹದ್ದಿರುತ್ತೆ. ಹಾಗಾಗಿ ಈ ಒಂದು ರಾಹು ಈಗ ಇಷ್ಟೂ ದಿನಗಳ ಕಾಲ ನಿಮ್ಮ ರಾಶಿಯಲ್ಲೇ ಸಂಚಾರದಲ್ಲಿತ್ತು ಸುಮಾರು 1.5 ವರ್ಷಗಳಿಂದ. ಈಗ 2025 ಮೇ 18ನೇ ತಾರೀಕಿಗೆ ನಿಮ್ಮ ರಾಶಿಯಿಂದ ಬೇಯಿಸ್ತಾನ, ಅಂದರೆ ನಿಮ್ಮ ರಾಶಿಯಿಂದ 12ನೇ ಮನೆಗೆ, ಅಂದರೆ ಕುಂಭರಾಶಿ ಪ್ರವೇಶ ಮಾಡ್ತಾನೆ. ನೋಡಿ, ನಿಮ್ಮ ರಾಶಿನ ಹಿಂದಿನ ಮನೆಗೆ ಹೋಗ್ತಾ ಇದ್ದಾನೆ. ಇಷ್ಟು ದಿನಗಳ ಕಾಲ ನಿಮ್ಮ ರಾಶಿಯಲ್ಲಿತ್ತು, ಈಗ ನಿಮ್ಮ ರಾಶಿಯಿಂದ ಹಿಂಭಾಗಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ಬೇಯಿಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಸ್ಥಿತಿಗೆ ಹೋಗ್ತಾ ಇರ್ತಕ್ಕಂತಹದ್ದು. ಇದರಿಂದ ಯಾವ ರೀತಿಯ ಫಲಾಫಲಗಳಿರುತ್ತೆ, ಎಲ್ಲಿವರೆಗೂ ಇರ್ತದೆ ಅಂತ ನೋಡಿದ್ರೆ, ನೋಡಿ 2026 ನವಂಬರ್ 25ನೇ ತಾರೀಕುವರೆಗೂ ನೋಡಿ 1.5 ವರ್ಷಗಳ ಕಾಲ ಇಷ್ಟು ಸಮಯದಲ್ಲಿ 3 ನಕ್ಷತ್ರಗಳು, ಅಂದರೆ ಪೂರ್ವಭಾದ್ರಾ ನಕ್ಷತ್ರ, ಶತಭಿಷ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಈ 3 ನಕ್ಷತ್ರಗಳಲ್ಲಿ ಸಂಚಾರದಲ್ಲಿ ಇರುವಂತಹದ್ದು. ಈಗ ಪ್ರಾರಂಭದಲ್ಲಿ ಪೂರ್ವಭಾದ್ರಾ ನಕ್ಷತ್ರ 3ನೇ ಪಾದಕ್ಕೆ ಪ್ರವೇಶ ಮಾಡ್ತಾನೆ 2025 ಮೇ 18ನೇ ತಾರೀಕಿಗೆ. ಎಲ್ಲಿವರೆಗೂ ಪೂರ್ವಭಾದ್ರಾ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾನೆ ಅಂತಂದರೆ 2025 ಡಿಸೆಂಬರ್ 3ನೇ ತಾರೀಕುವರೆಗೂ ಪೂರ್ವಭಾದ್ರಾ ನಕ್ಷತ್ರ 3ನೇ ಪಾದ, 2ನೇ ಪಾದ, 1ನೇ ಪಾದ, ಈ 3 ಪಾದಗಳಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿ. ಈ ಸಮಯದಲ್ಲಿ ಏನೆಲ್ಲ ಆಗುತ್ತೆ ಅಂತಂತಂದರೆ, ಪೂರ್ವಭಾದ್ರಾ ನಕ್ಷತ್ರ ಬಂದು ಗುರುವಿನ ನಕ್ಷತ್ರ. ಆಗ ನೋಡಿ, ಗುರುವಿನ ನಕ್ಷತ್ರ ಅಂದರೆ ನಿಮ್ಮ ರಾಶಾಧಿಪತಿ ಗುರು. ಹಾಗಾಗಿ ಇಲ್ಲಿ ವಿಶೇಷವಾಗಿ ರಾಶಾಧಿಪತಿ ಗುರು ಆಗಿರೋದ್ರಿಂದ ನಿಮ್ಮ ವೈಯಕ್ತಿಕವಾಗಿ ಏನೆಲ್ಲ ಆಲೋಚನೆಗಳಿತ್ತು, ಏನೆಲ್ಲ ಒಂದು ಅನಿಸಿಕೆಗಳಿತ್ತು, ಅವೆಲ್ಲವೂ ಕೂಡ ಈಗ ರಿವರ್ಸ್ ಆಗಿ ಕೆಲವೊಂದು ರೀತಿಯ ಒಂದು ಪ್ರಯತ್ನಗಳನ್ನು, ಬಲಗಳನ್ನು, ಅನುಕೂಲಗಳನ್ನು ಪಡೆದು ಬಿಡುವಂತಹ ಒಂದು ಸೌಖ್ಯಗಳು ಈ ಗುರುಗ್ರಹದ ನಕ್ಷತ್ರದ ಬಲದಿಂದ ಸಿಕ್ಬಿಡುತ್ತೆ ಈ ಸಮಯದಲ್ಲಿ. ಜೊತೆಗೆ ಯಾರಿಗೆಲ್ಲ ವೃತ್ತಿ ವಿಚಾರದಲ್ಲಿ ಒಳ್ಳೆಯ ಸ್ಥಾನ, ಒಳ್ಳೆಯ ಒಂದು ಅವಕಾಶಗಳು, ಒಳ್ಳೆಯ ಒಂದು ಸ್ಥಿತಿ ಪಡೆಯಬೇಕು ಅನ್ನುವಂಥ ಆಲೋಚನೆಗಳಿತ್ತು, ಅಂತಹವರಿಗೆ ನಿಮಗೆ ಕೆಲವೊಂದು ಸ್ನೇಹಿತರಿಂದ, ಕೆಲವೊಂದು ಪರಿಚಯಸ್ಥರಿಂದ ಅವಕಾಶಗಳು ಸಿಕ್ಬಿಡುವಂಥದ್ದು. ಅವರೇ ನಿಮಗೆ ಈ ಸಮಯಗಳಲ್ಲಿ ಈ ರೀತಿ ಮಾಡಿ ನಿಮಗೆ ಒಳ್ಳೆಯ ರೀತಿ ಆಗುತ್ತೆ, ಅನುಕೂಲ ಆಗುತ್ತೆ ಅನ್ನುವಂಥ ರೀತಿ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಸೇರಿಕೊಂಡು ಕೈ ಜೋಡಿಸುವಂತಹ ಸ್ಥಿತಿ ಕೂಡ ಇಲ್ಲಿ ನಡೆಯುತ್ತೆ. ಹಾಗಾಗಿ ಸಮಯ ಕೂಡ ತುಂಬ ಉತ್ತಮವಾದಂತಹ ಪ್ರತಿಫಲ ಕೊಡುವಂತಹ ಸ್ಥಿತಿ ನಿಮಗೆ ಆಗಿರುತ್ತೆ. ಇನ್ನು ಈ ಒಂದು ರಾಹು ಶತಭಿಷ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ 2025 ಡಿಸೆಂಬರ್ 3ನೇ ತಾರೀಕಿಂದ 2026 ಜುಲೈ 2ನೇ ತಾರೀಕುವರೆಗೂ. ಈ ಸಮಯದಲ್ಲಿ ಶತಭಿಷ ನಕ್ಷತ್ರದ 4 ಪಾದಗಳು, ಅಂದರೆ 4ನೇ ಪಾದ, 3, 2, 1, 4 ಪಾದಗಳಲ್ಲಿ ಸಂಚಾರ ಮಾಡುವಂಥ ಈ ಸಮಯದಲ್ಲಿ ವಿಶೇಷವಾಗಿ ಕೆಲವೊಂದು ರಿವರ್ಸ್ ಆಗಿ ಖರ್ಚುಗಳು ಬರುವಂತಹದ್ದು, ದೊಡ್ಡ ಪ್ರಾಜೆಕ್ಟ್ಗಳಿಗೋಸ್ಕರ ಖರ್ಚುಗಳು ಬರುತ್ತೆ. ಮತ್ತು ನೀವು ಮಾಡ್ತಾ ಇರ್ತಕ್ಕಂಥ ವೃತ್ತಿ ವಿಚಾರಗಳಿಗೋಸ್ಕರ ಖರ್ಚು ಬರುವಂತಹದ್ದು, ಮತ್ತು ಸ್ನೇಹಿತರ ಜೊತೆಗೆ ಸೇರಿಕೊಂಡು ಕೆಲವೊಂದು ಪ್ರಯತ್ನ ಕಾರ್ಯಗಳಿಗೋಸ್ಕರ ಖರ್ಚುಗಳು ಬರುವಂತಹದ್ದು, ಸ್ನೇಹಿತರ ಹೇಳಿಕೆಗಳು, ಸ್ನೇಹಿತರ ಮಾತು ಕೇಳೋದ್ರಿಂದ ಈ ಸಮಯದಲ್ಲಿ ರಿವರ್ಸ್ ಆಗಿ ಯಾವುದ್ಯಾವುದೋ ತೊಗೊಂಡ್ಬಿಡ್ತೀರಾ. ಏನೋ ತಗೋಬೇಕು ಅಂತ ಹೋಗಿ ಏನೇನೋ ತಗೊಂಡು ಖರ್ಚು ಮಾಡಿ ಬರುವಂತಹದ್ದು, ಆ ರೀತಿ ವ್ಯಯಗಳು ಉಂಟಾಗುವಂಥ ಸಾಧ್ಯತೆ ಈ ಸಮಯದಲ್ಲಿ ಜಾಸ್ತಿ ಇರುತ್ತೆ. ಇನ್ನು ಈ ಒಂದು ರಾಹುಗ್ರಹವು ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ 2026 ಜುಲೈ 2ರ ನಂತರ 2026 ನವಂಬರ್ 25ನೇ ತಾರೀಕುವರೆಗೂ. ನೋಡಿ, ಧನಿಷ್ಠ ನಕ್ಷತ್ರ 4ನೇ ಪಾದ ಮತ್ತು 3ನೇ ಪಾದ, ಈ 2 ಪಾದಗಳಲ್ಲಿ ಕೂಡ ಸಂಚಾರ ಮಾಡುವಂಥ ರಾಹುಗೆ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ನೋಡಿ ಧನಿಷ್ಠ ನಕ್ಷತ್ರ ಅಂದ ತಕ್ಷಣ ಕುಜನ ನಕ್ಷತ್ರ. ಹಾಗೆ ಕುಜನ ನಕ್ಷತ್ರದಲ್ಲಿ ರಾಹು ಸಂಚಾರ ಮಾಡುವಂತಹ ಈ ಸಮಯದಲ್ಲಿ ಬಹುಮುಖ್ಯವಾಗಿ ಕೆಲವೊಂದು ಅನವಶ್ಯಕವಾದಂತಹ ದುಡ್ಡು
ಖರ್ಚಾಗುವಂತಹದ್ದು, ಮತ್ತು ಕೆಲವೊಂದು ಭಾಗ್ಯ ಅಂದರೆ ಯಾವುದೋ ಒಂದು ದೀರ್ಘಕಾಲಿಕವಾದಂಥ ಆಸ್ತಿ ಪಡೆಯೋಣ ಅಂತ ಖರ್ಚು ಮಾಡುವಂತಹ ಭಾಗ್ಯಗಳು, ಮತ್ತು ಏನೇನೋ ತಗೋಬೇಕು ಅಂತ ಖರ್ಚು ಮಾಡುವಂತಹದ್ದು, ಮತ್ತು ದುಡ್ಡು ಸಂಪಾದಿಸುತ್ತೀರಾ ಅವೆಲ್ಲವೂ ಕೂಡ ಕೆಲವೊಂದು ಸೆಟ್ಲ್ಮೆಂಟ್ಗಳು ಮಾಡಿಕೊಳ್ಳುವಂಥ ಸ್ಥಿತಿಗಳಿರುತ್ತೆ. ಹೆಚ್ಚಾಗಿ ಈ ಒಂದು ವ್ಯಕ್ತಿಗಳೆಲ್ಲ ಕೂಡ ಧರ್ಮ ಕಾರ್ಯಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ ಮತ್ತು ದೇವತಾ ಕಾರ್ಯಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ, ರಾಜಕೀಯ ನೇತರಿಗೆ ಮತ್ತು ಉನ್ನತವಾದಂತಹ ಒಂದು ಉದ್ಯೋಗ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ವಿಷಯಗಳು ತುಂಬಾ ಅನ್ವಯ ಆಗುತ್ತೆ. ಒಟ್ಟಾರೆಯಾಗಿ ರಾಹು ನಿಮ್ಮ ರಾಶಿಯನ್ನು ಬಿಟ್ಟು ವ್ಯಯಸ್ಥಾನ ಅಂದರೆ 12ನೇ ಮನೆಗೆ ಹೋಗಿರೋದ್ರಿಂದ ತುಂಬಾ ಸುಫಲಗಳು ಸಿಗತ್ತೆ. ಎಷ್ಟರ ಮಟ್ಟಿಗೆ ಸಿಗತ್ತಪ್ಪ ಅಂತಂದರೆ ಆಲ್ಮೋಸ್ಟ್ 80ರಿಂದ 90ರಷ್ಟು ಭಾಗದ ಫಲಾಫಲಗಳು ರಾಹು ನಿಮ್ಮ ರಾಶಿಯಿಂದ ವ್ಯಯಭಾಗಕ್ಕೆ ಹೋಗ್ತಾ ಇರೋದ್ರಿಂದ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ರಾಹು ಬಂದು ದುಷ್ಟಗ್ರಹ, ಪಿಡಗ್ರಹ ಅಂತೇಳಿ ಹೇಳ್ತಾ ಇರ್ತೀವಿ. ಷಷ್ಠಾಷ್ಟಮ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡಿದಾಗ ಬಲ ಕೊಡಲ್ಲ ಅಂತೇಳಿ ಹೇಳ್ತಾ ಇರ್ತೀವಿ. ಹಾಗಾಗಿ ನಿಮ್ಮ ರಾಶಿಯಿಂದ ವ್ಯಯಭಾಗದಲ್ಲಿ ಸಂಚಾರವಂಥ ರಾಹು ಕೂಡ ಇದೇ ರೀತಿ ಇರ್ತಾನೆ. ಹಾಗಾಗಿ ಸ್ವಲ್ಪ ರಾಹು ಆರಾಧನೆ ಮಾಡಿ, ಅಮ್ಮನವರ ದರ್ಶನ ಮಾಡಿ, ಶುಕ್ರವಾರದಲ್ಲಿ ರಾಹುಕಾಲದ ಸಮಯದಲ್ಲಿ ದೇವಿಯ ದರ್ಶನ ಮಾಡೋದ್ರಿಂದ ತುಂಬ ಸುಫಲಗಳನ್ನ ಪಡೆಯಬಹುದಾಗಿರುತ್ತೆ. ಮತ್ತು ನಿಮ್ಮ ಒಂದು ಹತ್ತಿರದ ದೇವಾಲಯಗಳಲ್ಲಿ ಶಕ್ತಿ ಮಾತಾ ದರ್ಶನ ಮಾಡಿ, ಒಂದು ಉದ್ದಿನಿಂದ ಮಾಡಿರ್ತಕ್ಕಂತಹ ಒಂದು ಪ್ರಸಾದಗಳನ್ನು ಹಂಚೋದ್ರಿಂದ, ಮತ್ತು ಕೋತಿಗಳಿಗೆ, ಹಸುಗಳಿಗೆ ವಿಶೇಷವಾಗಿ ಒಂದು ತರಕಾರಿಗಳನ್ನು, ಸೊಪ್ಪು ಕೊಡೋದ್ರಿಂದ ಶ್ರೇಷ್ಠವಾದ ಫಲಾಫಲಗಳನ್ನ ನೀವು ಪಡೆಯುವಂತಹ ಒಂದು ಅವಕಾಶ ಈ ಒಂದು ರಾಹು ಬದಲಾವಣೆಯಿಂದ ಸಿಗತ್ತೆ. ಹಾಗೆ ಒಟ್ಟಾರೆಯಾಗಿ ನಿಮ್ಮೆಲ್ರಿಗೂ ಕೂಡ ಈ 1.5 ವರ್ಷಗಳ ಕಾಲ ಒಂದು ರಾಹುಗ್ರಹಕ್ಕೆ ಆದಿದೇವತೆಯಾದಂಥ ಶಕ್ತಿ ಮಾತಾ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಬೇಕು ಅಂತ ಭಗವಂತನಲ್ಲಿ, ಆ ಒಂದು ದೇವಿಯಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.